ಪ್ರಿಯ ಮಕ್ಕಳೇ, ಈ ದಿನ ನಾವು ಅಧ್ಯಾಯ 3 ಎಳೆಯಿಂದ ಬಟ್ಟೆ ಮುಂದುವರೆದ ಭಾಗವಾದ ಕೆಲವು ಸಸ್ಯಗಳಿಂದ ನಾರನ್ನು ಹೇಗೆ ತಯಾರಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಹತ್ತಿಯನ್ನು ಕಪ್ಪು ಮಣ್ಣು ಮತ್ತು ಉಷ್ಣತೆಯ ಹವಾಮಾನವಿರುವ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಹತ್ತಿ ಗಿಡದ ಹಣ್ಣುಗಳು ನಿಂಬೆಹಣ್ಣಿನ ಗಾತ್ರದಷ್ಟಿರುತ್ತವೆ. ಪಕ್ವವಾದ ಮೇಲೆ ಹತ್ತಿಕಾಯಿಗಳು ಒಡೆದು ತೆರೆದುಕೊಳ್ಳುತ್ತದೆ. ಆಗ ಹತ್ತಿ ನಾರುಗಳಿಂದ ಸುತ್ತುವರೆದಿರುವ ಬೀಜಗಳನ್ನು ಕಾಣಬಹುದು. ಹಾಗೆಯೇ ಇವು ಚಿಕ್ಕ ತೆಳು ಎಳೆಗಳು ನಾರುಗಳಿಂದ ಮಾಡಲ್ಪಟ್ಟಿರುತ್ತದೆ. ಸಾಮಾನ್ಯವಾಗಿ ಮಕ್ಕಳೇ, ಒಡೆದ ಹತ್ತಿ ಕಾಯಿಗಳಿಂದ ಹತ್ತಿಯನ್ನು ಕೈಯಿಂದ ತೆಗೆಯುತ್ತಾರೆ ಹಾಗೂ ಬೀಜಗಳಿಂದ ನಾರನ್ನು ಬಾಚಿ ಪ್ರತ್ಯೇಕಿಸುತ್ತಾರೆ. ಹತ್ತಿಯಿಂದ ಬೀಜವನ್ನು ಬೇರ್ಪಡಿಸುವ ಕ್ರಿಯೆಗೆ ಹಿಂಜುವುದು ಎನ್ನುವರು. ಹಿಂದೆ ಹತ್ತಿಯನ್ನು ಕೈಯಿಂದ ಬೇರ್ಪಡಿಸುವ ಕೆಲಸ ಮಾಡುತ್ತಿದ್ದರು. ಆದರೆ ಈಗ ಹತ್ತಿಯನ್ನು ಬೇರ್ಪಡಿಸುವುದಕ್ಕೆ ಯಂತ್ರಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಭಾರತದಲ್ಲಿ ಹತ್ತಿ ಬೆಳೆಯುವ ಕೆಲವು ಭಾಗಗಳನ್ನು ಗಮನಿಸೋಣ. ಉತ್ತರ ಭಾರತದ ಭಾಗದಲ್ಲಿ ರಾಜಸ್ಥಾನ, ಉತ್ತರ ಪ್ರದೇಶ, ಹಾಗೆ ಮಧ್ಯ ಭಾರತದಲ್ಲಿ ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಹಾಗೆಯೇ ದಕ್ಷಿಣ ಭಾರತದಲ್ಲಿ ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು ಭಾಗಗಳಲ್ಲಿ ಹತ್ತಿಯನ್ನು ಬೆಳೆಯುತ್ತಾರೆ. ಇದಲ್ಲದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ಜಿಲ್ಲೆ ಎಂದರೆ ಅದು ಹಾವೇರಿ ಜಿಲ್ಲೆಯಾಗಿದೆ. ನಂತರ ಮಕ್ಕಳೇ, ಹತ್ತಿಯ ಎಳೆಯನ್ನು ನೂಲುವ ಕ್ರಿಯೆಯನ್ನು ಗಮನಿಸೋಣ. ಉದಾಹರಣೆಗೆ ಮಕ್ಕಳೇ, ದೀಪೆ ಹಚ್ಚುವ ಸಂದರ್ಭದಲ್ಲಿ ಬತ್ತಿಯನ್ನು ಮಾಡುವುದನ್ನು ಗಮನಿಸಿದ್ದೀರಾ? ಅಂದರೆ ಹಿರಿಯರು ಬತ್ತಿಯನ್ನು ತಮ್ಮ ಅಂಗೈ ಸಹಾಯದಿಂದ ತಯಾರಿಸುವುದನ್ನು ನೀವು ನೋಡಿರುತ್ತೀರಾ, ಅಥವಾ ನೀವು ಈ ಕೆಲಸದಲ್ಲಿ ಭಾಗಿಯಾಗಿದ್ದರೆ ಆ ಸಂದರ್ಭವನ್ನು ನೆನಪಿಗೆ ತಂದುಕೊಳ್ಳಿ. ಹೀಗೆ ನಾರುಗಳಿಂದ ನೂಲು ತಯಾರಿಸುವಂತಹ ಒಂದು ಕ್ರಿಯೆಗೆ ನೂಲುವುದು ಎನ್ನುವರು. ಅಲ್ಲದೆ ನೂಲು ತಯಾರಿಕೆ ಕ್ರಿಯೆಯಲ್ಲಿ ಹತ್ತಿಯ ರಾಶಿಯಿಂದ ನಾರುಗಳನ್ನು ಹೊರ ಎಳೆದು ಎಣೆಯಲಾಗುವುದು. ಇದರಿಂದ ನಾರುಗಳು ಒಟ್ಟಾಗಿ ನೂಲಿನ ರೂಪಕ್ಕೆ ಬರುತ್ತದೆ. ಇಲ್ಲಿ ಮನೆಯ ಸಣ್ಣ ಪುಟ್ಟ ಕೆಲಸಗಳಿಗೆ ಹತ್ತಿಯನ್ನು ಅಂಗೈಯಲ್ಲಿಟ್ಟು ಬತ್ತಿಯನ್ನು ತಯಾರಿಸುತ್ತೇವೆ. ಆದರೆ ದೊಡ್ಡ ದೊಡ್ಡ ರಾಶಿಯ ಹತ್ತಿಯನ್ನು ನೂಲುವುದಕ್ಕೆ ಕೈಕೆದರು ಅಥವಾ ತಕಲಿ ಎಂದು ಕರೆಯಲಾಗುವ ಸರಳ ಸಾಧನವನ್ನು ಬಳಕೆ ಮಾಡಿಕೊಳ್ಳಲಾಗುತ್ತದೆ. ಹಾಗೆಯೇ ನೂಲುವುದಕ್ಕೆ ಬಳಸುವ ಮತ್ತೊಂದು ಸಾಧನ ಯಾವುದೆಂದರೆ ಅದು ಚರಕ. ಮಕ್ಕಳೇ, ಚರಕ ಎಂದ ತಕ್ಷಣ ನಿಮಗೆ ನೆನಪಾಗುವಂತಹ ವ್ಯಕ್ತಿ ಯಾರು? ಅದು ಗಾಂಧೀಜಿಯವರು ಅಲ್ಲವೇ? ಇವರು ಸ್ವತಂತ್ರ ಹೋರಾಟದ ಭಾಗವಾಗಿ ಚರಕದ ಬಳಕೆಯನ್ನು ಜನಪ್ರಿಯಗೊಳಿಸಿದರು. ಇದರ ಉದ್ದೇಶ ಏನು ಎಂದರೆ ಮನೆಯಲ್ಲೇ ನೇಯ್ದ ಬಟ್ಟೆಯನ್ನು ಧರಿಸಲು ಬಳಕೆ ಮಾಡಿಕೊಳ್ಳುವಂತಹದ್ದು. ಹಾಗೆಯೇ ಬ್ರಿಟನ್ ಗಿರಣಿಗಳಲ್ಲಿ ತಯಾರಾಗಿ ಆಮದುಗೊಳ್ಳುತ್ತಿದ್ದಂತಹ ಬಟ್ಟೆಯನ್ನು ಧರಿಸಲು ಬಳಸದಂತೆ, ಅಂದರೆ ಅವುಗಳ ಬಳಕೆಯನ್ನು ನಿಲ್ಲಿಸುವಂತೆ ಜನರನ್ನು ಪ್ರೇರೇಪಿಸಿದರು. ಇದಲ್ಲದೆ ಖಾದಿಯನ್ನು ಜನಪ್ರಿಯಗೊಳಿಸುವುದಕ್ಕೆ ಮತ್ತು ಖಾದಿಯ ಉತ್ಪಾದನೆಯನ್ನು ಪ್ರೋತ್ಸಾಹಿಸುವುದಕ್ಕೆ ಭಾರತ ಸರ್ಕಾರವು ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಮಂಡಳಿಯನ್ನು 1956ರಲ್ಲಿ ಸ್ಥಾಪಿಸಲಾಯಿತು. ಹೀಗೆ ನೂಲುವ ಯಂತ್ರಗಳ ಸಹಾಯದಿಂದ ದೊಡ್ಡ ಪ್ರಮಾಣದಲ್ಲಿ ಹತ್ತಿಯನ್ನು ನೂಲುವರು. ನಂತರ ನೂಲನ್ನು ಬಟ್ಟೆ ತಯಾರಿಸಲು ಬಳಸುವರು. ನಂತರ ಮಕ್ಕಳೇ, ನಾರನ್ನು ತಯಾರಿಸುವಂತಹ ಎರಡನೇ ಸಸ್ಯ ಸೆಣಬು. ಸೆಣಬಿನಿಂದ ಹೇಗೆ ನಾರನ್ನು ತಯಾರಿಸುತ್ತಾರೆ ಎಂಬುದನ್ನು ನೋಡೋಣ. ಸೆಣಬಿನ ಗಿಡದ ಕಾಂಡದಿಂದ ಸೆಣಬಿನ ನಾರನ್ನು
ಪಡೆಯಲಾಗುತ್ತದೆ. ಸೆಣಬನ್ನು ಮಳೆಗಾಲದಲ್ಲಿ ಬೆಳೆಯುತ್ತಾರೆ. ಬೆಳೆದ ನಂತರ ಹೂ ಬಿಡುವ ಹಂತದಲ್ಲಿ ಸೆಣಬನ್ನು ಕೊಯ್ಯುತ್ತಾರೆ. ಕೊಯ್ಲು ಮಾಡಿದಂತಹ ಸಸ್ಯಗಳ ಕಾಂಡಗಳನ್ನು ಕೆಲವು ದಿನಗಳ ಕಾಲ ನೀರಿನಲ್ಲಿ ಮುಳುಗಿಸಲಾಗುತ್ತದೆ. ನಂತರ ಕಾಂಡಗಳು ಕೊಳೆತ ಮೇಲೆ ನಾರುಗಳನ್ನು ಕೈಗಳಿಂದ ಬೇರ್ಪಡಿಸಲಾಗುತ್ತದೆ. ಹೀಗೆ ಮಕ್ಕಳೇ ಸೆಣಬದಿಂದ ನಾರನ್ನು ತಯಾರಿಸುತ್ತಾರೆ. ಭಾರತದಲ್ಲಿ ಸೆಣಬನ್ನು ಮುಖ್ಯವಾಗಿ ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ಅಸ್ಸಾಂಗಳಲ್ಲಿ ಬೆಳೆಯುತ್ತಾರೆ. ವಂದನೆಗಳು.